ನಮಗೆ ಮನೆ ಇಲ್ಲ ಸ್ವಾಮಿ, ಕುಡಿಯೋಕೆ ನೀರಿಲ್ಲ, ಹೇಗೋ ಭಿಕ್ಷೆ ಬೇಡ್ಕೊಂಡು ಊರೂರ್ ಸುತ್ತಾಡ್ತಾ ಇದ್ವಿ, ಆದ್ರೆ ಮನೆ ಕಟ್ಟಿಸ್ಕೊಡ್ತೀವಂತ ಹೇಳಿ ಇಲ್ಲಿ ಕರ್ತ್ಕೊಂಡ್ ಬಂದಿರ್ಸಿದಾರ. ಇಷ್ಟು ವರ್ಷ ಆದ್ರೂ ನಮಗೆ ಮನೆ ಕಟ್ಟಿಸ್ಕೊಟ್ಟಿಲ್ಲ, ನಾವು ಬದುಕಿದ್ದು ಸತ್ತಂಗಿದೀವಿ. ಹೀಗೆ ಗೋಳಾಡ್ತಾ ಇರೋ ಜನರುಗಳನ್ನ ನೋಡಿದ್ರೆ ಎಂತವರಿಗೂ ಕರುಳು ಚುರುಕನ್ಸತ್ತೆ. ಅಷ್ಟಕ್ಕೂ ಇವರು ಇರೋದು ತುಮಕೂರು ನಗರದ ಹೊರವಲಯದ ಅರ್ಕೆರೆ ಗ್ರಾಮದಲ್ಲಿ. ನಿರಾಶ್ರಿತರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಉಳಿದುಕೊಳ್ಳಲು ಸೂರಿಲ್ಲ, ಕುಡಿಯಲು ನೀರಿಲ್ಲ. ತುಮಕೂರು ಜಿಲ್ಲೆ ಎಷ್ಟೇ ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಅಲ್ಲಲ್ಲಿ ಕುಂದು ಕೊರತೆಗಳು ಕಂಡು ಬರ್ತಾನೆ ಇವೆ. ನಗರದಲ್ಲಿ ಭಿಕ್ಷೆ ಬೇಡ್ತಿರುವವರನ್ನ ಮನೆ ಕಟ್ಟಿಸ್ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಂತ ಹೇಳಿ ನಗರದ ಹೊರವಲಯದ ಅರ್ಕೆರೆಗೆ ಕರೆತಂದು ಇರಿಸಿದ್ದಾರೆ. ಆದ್ರೆ ಈವರೆಗೆ ಸುಮಾರು 8 ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೂ ಮನೆ ಕಟ್ಟಿಸಿಕೊಡುವ ಕೆಲಸ ಇನ್ನೂ ಮಾಡಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಸ್ಟೆಲ್ದಲ್ಲಿ ಹಾಕ್ಬಿಡ್ತಾರೆ, ತಿರ್ಗಾ ಬಿಲೆಟ್ ಬಾರ್ ಮೇಲೆ ಅಂಗಡಿ ಹಾಕಿದ್ರೆ ಸರ್ಕಾರ ಇದು ನಮ್ಮ ಕಾರ್ಪೊರೇಷನ್ ಎತ್ಕೊಂಡು ಹಾಕ್ಬಿಡ್ತಾರೆ. ಮತ್ತೆ ಎಲ್ಲಿ ನಾವು ಬದುಕಬೇಕು? ಇನ್ನು ಇಲ್ಲಿನ ನಿರಾಶ್ರಿತರು ದಿನ ಭಯದಲ್ಲಿಯೇ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದೀವಿ. ರಾತ್ರಿ ಆದ್ರೆ ಕರೆಂಟ್ ಕೂಡ ಇಲ್ಲ, ಮಳೆ ಬಂದ್ರೆ ನೀರ್ ತುಂಬಿಕೊಳ್ಳುತ್ತೆ, ಗುಡಿಸಲು ಸೋರುತ್ತೆ. ಅಷ್ಟೇ ಅಲ್ಲ, ಕುಡಿಯಲು ಶುದ್ಧ ಕುಡಿಯುವ ನೀರನ್ನ ಕೂಡ ಕೊಡ್ತಾ ಇಲ್ಲ. ಮತ್ಯಾಕೆ ನಮ್ಮನ್ನ ಕರೆದುಕೊಂಡು ಇಲ್ಲಿ ಇರಿಸಿದ್ದಾರೋ ಗೊತ್ತಿಲ್ಲ ಅಂತ ಜನ ಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಮೋಹನ್ ರಾವ್ DC ಇದ್ದಾಗ ನಾವು ಒಂದು ಅಲೆಮಾರಿ ತರ ಸಿಟಿಯಲ್ಲಿ ಒಂದು ಖಾಲಿ ಜಾಗದಲ್ಲಿ ಟೆಂಟ್ ಹಾಕಿ ಸಾಯ್ತಾ ಇದ್ರು. ಮೋಹನ್ ರಾವ್ DC ಸಾರ್ ಅವರು ಬಂದು ತಂದಾದಾಗ ನಮಗೆ ಕಾನೂನು ಒಂದು ಇನ್ಕಮ್ ಕ್ಯಾಸ್ಟ್ ಯಾವುದೇ ರೀತಿ ಕಾನೂನು ಪರವಾಗಿ ಮಾಡಬೇಕಂತ ಗೊತ್ತಿಲ್ಲ. ನಾವು ಆಫೀಸ್ ಕಡೆ ಹೋದರೆ, ಒಂದು DC ಆಫೀಸ್ ಕಡೆ, ಒಂದು ತಾಲೂಕು ಪಂಚಾಯತಿಗೆ ಹೋದರೆ ಅಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ತೊಗೊಂಡ್ರೂ ಒಂದು ಐಡಿಯಾ ಇಲ್ಲ. ಅವ್ರು ಇದು ಮಾಡು ಅದು ಮಾಡ್ತಾರೆ. ಎಷ್ಟು ಜಾಗ ಅಂತ ಓಡಾಲಿ. ದಯವಿಟ್ಟು ಸರ್ಕಾರ ನಮ್ಗೆ ಇಲ್ಲೇ ಬಂದು ಒಂದು ಸಡ್ ಹತ್ರ ಮಾಡಿ. ಇಷ್ಟಲ್ಲದೆ ಇವರಿಗೆ ಒಂದು ಆಧಾರವಾಗಿರೋ BPL ಕಾರ್ಡ್ ಮಾತ್ರ, ಅದರಲ್ಲಿ ಹೇಗೋ ಇಷ್ಟು ದಿನ ರೇಷನ್ ಬರ್ತಾ ಇತ್ತು, ಹೇಗೋ ಜೀವನ ಮಾಡ್ತಾ ಇದ್ರು. ಆದ್ರೆ ಈಗ ಕಳೆದ 3 ತಿಂಗಳಿಂದ ರೇಷನ್ ಕೂಡ ನಿಲ್ಸಿದ್ದು, ಒಂದು ದಿನ ಊಟಕ್ಕೂ ಪರದಾಡ್ತಾ ಇದ್ದು ನಮ್ಮ ಬದುಕು ಮೂರಾಬಟ್ಟೆಯಾಯ್ತು ಎಂದು ನಿರಾಶ್ರಿತರು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು 10 ವರ್ಷ ಆಯ್ತು ಗುಡ್ಸೂರೊಳಗೆ ಇದ್ದಿ, ನಮ್ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ. ಇದ್ ಕಡೆ ಒಂದ್ ವಾರ ಬಿಟ್ಟು ಒಂದು ವಾರ ನೀರ್ ಬಿಡೋದು ಟ್ಯಾಂಕಿ ಒಳಗೆ, ನಾವು ಜಗಳ ಮಾಡೋದು. ಇಲ್ಲಿರುವ ನಿರಾಶ್ರಿತರ ಬದುಕು ನೋಡಿದ್ರೆ ಎಂತವರಿಗೂ ಕಣ್ಣೀರು ಬರುತ್ತೆ. ಅಷ್ಟು ದಹನೀಯ ಸ್ಥಿತಿಯಲ್ಲಿದ್ದು ಬದುಕಿದ್ದು ಸತ್ತಂತವರಂತೆ ಬದುಕಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನಿರಾಶ್ರಿತರ ಬದುಕಿಗೆ ಒಂದು ನೆಲೆ ಮಾಡಿಕೊಡ್ಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿಯ ಆಶಯ.